ದಲಿತ ಸಂಘಟನೆ ಹೋರಾಟಗಾರರು ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ವಿ ಗಾಂಗ್ರಿ ಅವರಿಗೆ 51ನೇ ಜನ್ಮದಿನಾಚರಣೆ ಹುಮ್ನಾಬಾದ್ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭಾಗವಹಿಸಿ ಸುರೇಶ್ ವಿ ಗಾಂಗ್ರಿ ನಮ್ಮ ಕುಟುಂಬಕ್ಕೆ ಬಹಳಷ್ಟು ಆತ್ಮೀಯ, ಮುಂದೆ ಅವರಿಗೆ ಒಂದು ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನ ಸಿಗಬೇಕಾಗಿದೆ ಎಂದರು. ನಂತರವಾಗಿ ತನ್ನ ಜನ್ಮದಿನದಲ್ಲಿ ಸರಳ ಸಾಮೂಹಿಕ ವಿವಾಹಗಳನ್ನ ಮಾಡುವುದರ ಮೂಲಕ ಆಚರಣೆ ಮಾಡಿಕೊಂಡು ಕೇವಲ ಹುಮ್ನಾಬಾದ್ ಅಲ್ಲದೆ ಹಳ್ಳಿಗಳಿಂದ ಜನರು ಬಂದು ಸುರೇಶ್ ಗಾಂಗ್ರಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಬಂತಿಯವರು, ಧರ್ಮರಾಯ ಘಾಂಗ್ರೆ, ರಾಜಕೀಯ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೀರಣ್ಣ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ ವೀರಪ್ಪ, ದುಮ್ಮನ್ಸೂರ್, ಮಲ್ಲಿಕಾರ್ಜುನ ಮಹೇಂದ್ರ ಕುಮಾರ್, ಶಿವಪುತ್ರ ಮಾಳಿಗೆ, ಜಗನ್ನಾಥ್ ನವಲೆ, ಸುನಿಲ್ ಸೇರಿದಂತೆ ಸುರೇಶ್ ಗಾಂಗ್ರೆ ಅಭಿಮಾನಿ ಬಳಗದವರು ಹಾಗೂ ಗೆಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲ ಅಣ್ಣ ತಪ್ಪಂದ್ರ ಅಕ್ಕ ತಂಗಿಯಂದರು ನೋಡಿ, ಇಡೀ ನಮ್ಮ ತಾಲೂಕಲ್ಲಿ ಹಳ್ಳಿ ಎಲ್ಲ ಕೂಡಿ ಸುರೇಶ್ ಸಲುವಾಗಿ ನಾವೆಲ್ಲರೂ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತೀವಿ. ತಮ್ಮ ಎಲ್ಲರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇದರಲ್ಲೇ ಗೊತ್ತಾಗ್ತದೆ ಒಂದು ಸುರೇಶ್ ಮಾಡುವಂತ ಸೇವೆ ಎಷ್ಟಿದೆ ಅಂತೇಳಿ. ಯಾಕಂದ್ರೆ ಈಗ ಅವ್ರದೆಲ್ಲ ಇದು ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಸಾನ್ನಿಧ್ಯ ಧರ್ಮಾಪೀಠ ಧರ್ಮಶಾಹಿ ಡಾಂಗ್ರೆ ರವೀಂದ್ರ ಗೈಕ್ವಾಡ್, ನಮ್ಮ ಮಾರ್ಗದರ್ಶಕರು ನಮ್ಮ ವೀರಣ್ಣ ಪಾಟೀಲ್ ಅವರು, ಇಲ್ಲಿನ ಮಾಜಿ ಅಧ್ಯಕ್ಷರಾದ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಒಂದು 5 ಜೋಡಿ ಅಂದ್ರೆ ಒಂದು ಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಅಂದ್ರೆ ಅವ್ರ ವೇ ಆಫ್ ಥಿಂಕಿಂಗ್. ಮತ್ತ ಈಗಾಗಲೇ ಸುರೇಶ್ ಒಂದು ಈ ಮುಂದೆ ಬರೋಂತ ಅವ್ರ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಈಗ ಅವನ ಮಗನಿಗೆ ಡಾಕ್ಟರ್ ಆಗಿಲ್ಲ ನನ್ನ ಹತ್ರ, ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಅಂದ್ರ ಮಕ್ಕಳಿಗೂ ಚೆನ್ನಾಗಿ ಸಂಸ್ಕಾರ ಸಂಸ್ಕೃತಿ ಕಲಿಸ್ತಾ ಇದ್ದಾನ. ಅದಕ್ಕ ಇವತ್ತು ಕರೆ ಮಾಜಿ ಸಚಿವರು ಅವನು ಬರಬೇಕಾಗಿತ್ತು. ಆದ್ರೆ ಈಗ ನಮ್ಮ ಮಗಳೇ ನಮ್ಮ ಶಾಸಕರದು, ನಮ್ಮ ಶಾಸಕರದು ಮದುವೆಯಲ್ಲೇ ನಮ್ಮಲ್ಲೇ ಮದುವೆ ಇದೆ. ಅದಕ್ಕಾಗಿ ಅವರು ಭೀಮರಾವ್ ಪಾಟೀಲ್ ಮುಂದೊಯ್ದಿದ್ದಾರೆ. ನನಗೆ ಯಾಕಂದ್ರೆ ಸುರೇಶ್ ಗಾಂಧಿ ಅವರು ಅದಕ್ಕ ನಾವು ಎಲ್ಲರೂ ಬಂದು ನಾನು ಇಷ್ಟೇ ಹೇಳೋದು, ದಿನಗಳಲ್ಲಿ ಸುರೇಶಿಗೆ ಯಾಕಂದ್ರೆ ತಾವು ಮಾಡುವಂತ ಕಷ್ಟಪಟ್ಟು ಇವತ್ತಿನ ಜನ ಸೇವೆ ಮಾಡ್ತಾ ಇದ್ದಾನ. ಮುಂದೆ ರಾಜಕಾರಣಿಯಲ್ಲಿ ಭವಿಷ್ಯ ಚೆನ್ನಾಗಿದೆ. ಮುಂದೆ ಬರೋದ್ರ ದಿನದಲ್ಲಿ ಏನಾದ್ರೂ ಆಗ ತೋರಿಸೋಣ ಅಂತ ಮುಖಾಂತರ ಹೇಳ್ಬೇಕು. ಯಾಕಂದ್ರೆ ಜನ ಸೇವೆ ಸುಮಾರು ನಾನು ಹೋಗ್ತಾ ಇದ್ದೇನೆ 20-25 ವರ್ಷದಿಂದ ಬೆಳಗ್ಗೆ 7 ಗಂಟೆ 8 ಗಂಟೆ ರೆಗ್ಯುಲರ್ ಮನೆ ರಾತ್ರಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾನೆ. ನಾನು ಇಷ್ಟೇ ಸುರೇಶ್ ಮುಂದ್ ಬರೋ ದಿನದಲ್ಲಿ ಚೆನ್ನಾಗಿ ಸ್ಥಾನಮಾನ ಸಿಗಂತ ಅವಕಾಶ ಇದೆ. ನೀನ್ ಇದೇ ತರ ಎಲ್ಲರ ಜೊತೆ ಚೆನ್ನಾಗಿ ಮತ್ತ ನಿನ್ನ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲಿ, ಮುಂದ್ ಬರೋಂತ ದಿನದಲ್ಲಿ ನಿಮ್ಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎಲ್ಲರಿಗೆ ಬಂದಂತವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದ. ಪಾಸ್ ಆಗಿಲ್ಲಪ್ಪ ನೀನ್ ಮನಸ್ಸಿನಾಗ ಮತ್ ಮನಸ್ಸಿನಾಗಿದ್ದ ಮಾತದಕ್ಕಿಂತ ಹೆಚ್ಚಿಗೆ ಅವನ ಮಗಳಿಗೆ ಇದು ವೇದಿಕೆ ಮುಖಾಂತರ ನೌಕರಿ ಕೂಡ ನನ್ ಬಟ್ಟೆ ಡಾಕ್ಟರ್ ಆಗಿರೋ ಮತ್ ನನ್ ಬಟ್ಟೆ ಇರ್ತಾನೆ ಯಾಕೆ ಸಿಕ್ಕಿಲ್ಲ. ಬಟ್ ಇವನು ಹೋರಾಟಗಾರ. ಬಟ್ ಈ ಮಗನಿಗೆ ನಾನು ಕರ್ಸಿದೀನಿ, ನಿಮ್ ತಂದೆ ಹೋರಾಟಗಾರ, ನೀನು ಹೋರಾಟಗಾರ ಆಗೋಣ, ನೀನ್ ಚೆನ್ನಾಗಿ ಹೋಗೋಣ ಅಂತ ಹೇಳಿ ಅವ್ನು ಆಲ್ರೆಡಿ ಫಿಸಿಯೋಥೆರಪಿ ಮುಗಿಸಿ ಈಗ ಜನರ ಸೇವೆ ಮಾಡಿ
ಡೈಲಿ 2-3 ಸಾವಿರ ರೂಪಾಯಿ ಮನೆಗೆ ಒಯ್ತಾ ಇದ್ದಾನವ. ಯಾರು? ಸುರೇಶ್ ಮಗ ನಾಗರಾಜ್ ಡಾಕ್ಟ್ರಿ ಈಗ ಆಲ್ರೆಡಿ ಫಿಸಿಯೋಥೆರಪಿ ಮುಗಿಸಿ ಎಲ್ಲರಿಗೂ ಒಂದ್ ಕ್ಲಿನಿಕ್ ತಿಂದಿದ್ದಾನ. ಮತ್ ಎಲ್ಲರಿಗೂ ಯಾರು ಮನೆ ಕರೀತಾರೋ ಅವ್ರಿಗೆಲ್ಲ ಹೋಗಿ ಫಿಸಿಯೋಥೆರಪಿ ಮಾಡಿ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನ. ಇವ್ ನಿಮ್ಮ ಅಪ್ಪ ಜನಸೇವೆ ಪ್ರಾಕ್ಟೀಸ್ ಮಾಡ್ಕೊಂಡು ನೀಂದ್ರ ಬರ್ಬೇಡ, ನೀನೆಲ್ಲ ಡಾಕ್ಟರ್ ಆಗಿ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಅಂತ ಹೇಳಿ ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.